ಸೊ ಈಗಿನ ಕಾಲದಲ್ಲಿ ಮೊಬೈಲ್ ಅಡಿಕ್ಷನ್ ಅನ್ನೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದಲ್ಲಿ ಅಥವಾ ನೀವು ಪ್ರೆಗ್ನೆಂಟ್ ಆಗಿರೋದ್ರಲ್ಲಿ ಈ ಟೈಮಲ್ಲಿ ನೀವು ಎಕ್ಸೆಸಿವ್ ಮೊಬೈಲ್ ಯೂಸ್ ಮಾಡೋದ್ರಿಂದ ಏನೇನ್ ಹಾನಿ ಆಗ್ಬೋದು ಅನ್ನೋದನ್ನ ಇವತ್ತು ನಾನು ಹೇಳ್ತೀನಿ. ಒಂದು, ನಿಮ್ಗೆ ನೆಕ್ ಸ್ಟ್ರೈನ್ ಆಗ್ಬೋದು. ಕಾನ್ಸ್ಟೆಂಟ್ ಆಗಿ ನೀವು ನೆಕ್ ನ ಬೆಂಡ್ ಈ ತರ ಮಾಡೋದ್ರಿಂದ ನಿಮ್ಗೆ ನೆಕ್ ಅಂಡ್ ಶೋಲ್ಡರ್ ಮಸಲ್ಸ್ ಸ್ಪ್ಯಾಸಮ್ ಆಗ್ಬಿಟ್ಟು ಅದರಿಂದ ನಿಮ್ಗೆ ಹೆಡ್ಏಕ್ಸ್ ಬರೋ ಚಾನ್ಸಸ್ ವೆರಿ ವೆರಿ ಕಾಮನ್. ಈಗ ಯಾರೋ ಕೆಲಸ ಮಾಡ್ತಾ ಇದಾರೆ, ಅವ್ರಿಗೆ ಕಾನ್ಸ್ಟೆಂಟ್ ಆಗಿ ಸ್ಕ್ರೀನ್ ಇರಲೇಬೇಕು. ಎಸ್, ವರ್ಕ್ ಅವರ್ಸ್ ಅಲ್ಲಿ ನೀವು ವರ್ಕ್ ಮಾಡಿ, ಎವ್ರಿ 30 ಮಿನಿಟ್ಸ್ ಎವ್ರಿ 40 ಮಿನಿಟ್ಸ್ ಸ್ವಲ್ಪ ಎದ್ದು ಓಡಾಡಿ, ನೆಕ್ ಸ್ಟ್ರೆಚಸ್ ಮಾಡ್ಕೊಳ್ಳಿ, ಶೋಲ್ಡರ್ ಎಕ್ಸರ್ಸೈಸಸ್ ಮಾಡ್ಕೊಳ್ಳಿ, ಅಪ್ಪರ್ ಆರ್ಮ್ ಎಕ್ಸರ್ಸೈಸಸ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ನೀವು ನೈಟ್ ಟೈಮ್ ಅಲ್ಲಿ ಅಥವಾ ಈವ್ನಿಂಗ್ಸ್ ಆದ್ಮೇಲೆ ಸ್ಕ್ರೀನ್ ಟೈಮ್ ನ ರೆಡ್ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ನೈಟ್ ಟೈಮ್ ಅಲ್ಲಿ ಜಾಸ್ತಿ ಸ್ಕ್ರೀನ್ ನೋಡ್ತಾ ಇದ್ರೆ ನಿಮ್ಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಜಾಸ್ತಿ ಆಗುತ್ತೆ. ಸ್ಲೀಪ್ ಡಿಸ್ಟರ್ಬೆನ್ಸಸ್ ಜಾಸ್ತಿ ಆದ ತಕ್ಷಣ ನಿಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ಒಂದು ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅಂತ ಇದೆ, ಇದು ಬಾಡಿಯಲ್ಲಿ ಇನ್ಕ್ರೀಸ್ ಆಗಕ್ಕೆ ಶುರು ಆಗುತ್ತೆ. ಹೈಪರ್ ಪ್ರೊಲ್ಯಾಕ್ಟಿನಿಮಿಯಾ ಅನ್ನೋದು ಒನ್ ಆಫ್ ದ ಕಾಸಸ್ ಫಾರ್ ಇನ್ಫರ್ಟಿಲಿಟಿ, ಅಂದ್ರೆ ಮಕ್ಕಳು ಆಗೋದನ್ನ ಡಿಲೇ ಮಾಡುತ್ತೆ. ಎರಡನೇದು, ಪ್ರೆಗ್ನೆನ್ಸಿ ಇದು ಸಾಕಷ್ಟು ಹಾರ್ಮ್ ಕಾಸ್ ಮಾಡುತ್ತೆ. ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸೀಸ್ ಆಗ್ಬೋದು, ನಿಮ್ಗೆ ವೇರಿಯಸ್ ಅಬ್ನಾರ್ಮ್ಯಾಲಿಟೀಸ್, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇಂದ ನಿಮ್ ಪ್ಲಾಸೆಂಟೇಷನ್ ವೀಕ್ ಆಗ್ಬೋದು, ನಿಮ್ಗೆ ಅರ್ಲಿ ಡೆಲಿವರೀಸ್ ಅಥವಾ ವಾಟರ್ ಬ್ಯಾಗ್ ಬ್ರೇಕ್, ಈ ತರ ಮಲ್ಟಿಪಲ್ ಅದರ್ ಕಾಂಪ್ಲಿಕೇಶನ್ಸ್ ಆಗಬಹುದು. ಸೊ ಅದಕ್ಕೆ ನೀವು ಆದಷ್ಟು ನಿಮ್ಮ ಸ್ಕ್ರೀನ್ ಟೈಮ್ ನ ರೆಡ್ಯೂಸ್ ಮಾಡ್ಕೊಳ್ಳಿ. ಸೊ ಈ ಇನ್ಫಾರ್ಮೇಶನ್ ನ ನೀವು ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಅಲ್ಲಿ ಯಾರು ಪ್ರೆಗ್ನೆಂಟ್ ಇದಾರೋ, ಯಾರು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದಾರೋ ಅವ್ರ ಜೊತೆ ಇದನ್ನ ಶೇರ್ ಮಾಡಿ.